ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡಿಸೆಂಬರ್ ತಿಂಗಳು ಯಾವ್ಯಾವ ರಾಶಿಗೆ ಯಾವ್ಯಾವ ಥರ ಇರುತ್ತೆ ಅನ್ನೋಂಥದ್ರ ಬಗ್ಗೆ. ಇನ್ನು ಮೊದಲನೇದಾಗಿ ಹೇಳೋದಾದರೆ ಮೇಷರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಏನಾದರೂ ಜಾಬ್ಸು ಪ್ರಮೋಷನ್ಸ್ ಇರ್ಬೋದು, ಅಥವಾ ಜಾಬ್ ಚೇಂಜ್ ಮಾಡೋವಂಥದ್ದು ಇರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಏನಾದರೂ ಚೇಂಜಸ್ ಇರ್ಬೋದು, ಆ್ಯಡ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು. ಈ ರೀತಿ ಏನಾದರೂ ನೀವು ನೋಡ್ತಾ ಇದ್ದೀರಾ ಅನ್ನೋ ಥರ ಇತ್ತು ಅಂತಂದರೆ ನಿಮಗಿದು ಸ್ವಲ್ಪ ಒಳ್ಳೆ ಟೈಮ್ ಇದೆ, ಓನ್ಲಿ ಫಾರ್ ಜಾಬ್ಸ್ ಆ್ಯಂಡ್ ಬಿಸ್ನೆಸ್ಸಿಗೆ ಮಾತ್ರ. ಸೊ ಆ ರೀತಿ ಇರುವಾಗ ನೀವೇನು ಮಾಡಬೇಕು ಅಂತಂದರೆ, ಅನಾಥಾಶ್ರಮಗಳಿಗೆ ಶನಿವಾರ ಈ ಒಂದು ಡಿಸೆಂಬರ್ ತಿಂಗಳು 4 ಶನಿವಾರ ಏನು ಬರುತ್ತೆ, ಸಾಯಂಕಾಲ 6 ಗಂಟೆ ಮೇಲೆ ಅಂದರೆ 6 ಆದಮೇಲೆ ಅನಾಥಾಶ್ರಮಗಳಿಗೆ ಸ್ವಲ್ಪ ಊಟಕ್ಕೆ ಏನಾದರೂ ಕೊಡೋವಂಥದ್ದು, ದಾನ ಧರ್ಮಕ್ಕೆ ನಿಮ್ಮ ಕೈಲಿ ಏನಾಗುತ್ತೆ ಕೊಡೋವಂಥದ್ದನ್ನು ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ನೀವೇನೇ ಕೆಲಸ ಮಾಡಬೇಕು ಅಂದರೂ ಆದಷ್ಟು ಸ್ವಲ್ಪ ಲೈಟ್ ಬ್ಲೂ ಕಲರ್ಸ್ ಯೂಸ್ ಮಾಡಿ. ಈ ತಿಂಗಳು ತುಂಬ ಒಳ್ಳೇದು ನಡೆಯುತ್ತೆ ನಿಮಗೆ ಅಂತ ಹೇಳೋವಂಥದ್ದು. ಸೊ ಯಾವ್ಯಾವುದಕ್ಕೆ ಹೇಳಿರ್ತೀನಿ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊಂಡಾಗ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅಂತ ಹೇಳೋವಂಥದ್ದು. ನೆಕ್ಸ್ಟ್ ಬರೋವಂಥದ್ದು ವೃಷಭ ರಾಶಿಯವರಿಗೆ ದಿಢೀರಂತ ದುಡ್ಡು ಸಿಗೋವಂಥದ್ದು ಇರ್ಬೋದು, ಫಿನಾನ್ಷಿಯಲಿ ಸ್ಟೆಬಿಲಿಟಿ ಬರೋವಂಥದ್ದು ಇರ್ಬೋದು, ಅಥವಾ ಯಾವುದ್ರಲ್ಲೋ ಮ್ಯೂಚುವಲ್ ಫಂಡ್ಸಲ್ಲೋ ಅಥವಾ ಇನ್ನೆಲ್ಲೋ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ, ಅಥವಾ ಯಾರಾದರೂ ದುಡ್ಡು ಕೊಟ್ಬಿಟ್ಟು ನೀವು ಅವ್ರು ಕೊಡಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತೀರೋ. ಈ ರೀತಿ ಇರುವಾಗ ಆ ದುಡ್ಡು ವಾಪಸ್ ಬರೋವಂಥದ್ದು ಇರ್ಬೋದು, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರೋವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ಆಗೋದ್ರಿಂದ ನಿಮ್ಗೆ ಏನಂತಂದರೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋವಂಥದ್ದು. ದುಡ್ಡು ಕಾಸು ಹಣದ ವಿಷಯಕ್ಕೆ ತುಂಬ ಚೆನ್ನಾಗಿದೆ, ಆರ್ಥಿಕ ಭದ್ರತೆ ಸಿಗೋವಂಥದ್ದಾಗತ್ತೆ ಅಂತ ಹೇಳೋವಂಥದ್ದು. ಆ ರೀತಿಯಲ್ಲಿ ನೀವೇನು ಮಾಡಬೇಕು ಅಂದರೆ ಶುಕ್ರವಾರ ಸಾಯಂಕಾಲ 6 ಗಂಟೆ ಮೇಲೆ 4 ಶುಕ್ರವಾರ ಏನು ಬರುತ್ತೆ ಡಿಸೆಂಬರ್ ತಿಂಗಳಲ್ಲಿ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಸ್ವಲ್ಪ ಮಲ್ಲಿಗೆ ಹೂವು ಕೊಡೋವಂಥದ್ದು, ಜೊತೆಗೆ ಸ್ವಲ್ಪ ಚೆನ್ನಾಗಿ ವಾಸನೆ ಬರೋವಂಥ ಊದ್ಬತ್ತಿ ಕೊಡುವಂಥದ್ದು, ಅದ್ರ ಜೊತೆಗೆ ಕರ್ಪೂರ ಕೊಡುವಂಥದ್ದನ್ನು ಮಾಡಿ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿಯವರಿಗೆ ಅಂದರೆ ಓವರ್ಸೀಸ್ ಏನಾದರೂ ಎಜುಕೇಷನ್ಸ್ ನೋಡೋವಂಥದ್ದು ಇರ್ಬೋದು, ಅಥವಾ ಯಾರಾದರೂ ಓವರ್ಸೀಸ್ಗೆ ಹೋಗಿ ಎಜುಕೇಷನ್ ನಾವು MS ಮಾಡೋವಂಥದ್ದು ಇರ್ಬೋದು, ಹೈಯರ್ ಎಜುಕೇಷನ್ ಮಾಡೋವಂಥದ್ದು ಇರ್ಬೋದು. ಈ ರೀತಿ ನೋಡ್ತಿರ್ತೀರಾ ಅಂತಂದರೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರೋವಂಥ ತಿಂಗಳಿದು. ಅದೇ ರೀತಿಯಲ್ಲಿ ಯಾರಾದರೂ ಮಿಥುನ ರಾಶಿಯವರು ಓವರ್ಸೀಸ್ ಜಾಬ್ಸ್ ಏನಾದರೂ ನೋಡ್ತಿರ್ತೀರಾ, ಅಥವಾ ಏನಾದರೂ ಅಲ್ಲಿ ಜಾಬ್ಸ್ಗೆ ಹೋಗಬೇಕು ಅಂತಿರ್ತೀರಾ ಅನ್ನೋ ಥರ ಇತ್ತು ಅಂತಂದರೆ ಈ ತಿಂಗಳು ನಿಮ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳೋವಂಥದ್ದು. ಸೊ ಹೋಗಿ ಬನ್ನಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಫಾರ್ ಎಜುಕೇಷನ್ ಆ್ಯಂಡ್ ಆಲ್ಸೋ ಫಾರ್ ಜಾಬ್. ಓವರ್ಸೀಸ್ ನಿಮಗೆ ತುಂಬ ಒಳ್ಳೇದು ಕೊಡುತ್ತೆ ಅಂತ, ಅದೇ ರೀತಿಯಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳೋವಂಥದ್ದು. ಅದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು 4 ಸೋಮವಾರ ಏನು ಬರುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಶಿವನ ದೇವಸ್ಥಾನಕ್ಕೆ ಖರ್ಜೂರ ದಾನ ಕೊಡುವಂಥದ್ದು, ಅಥವಾ ಖರ್ಜೂರ ಅಭಿಷೇಕ ಮಾಡಿಸುವಂಥದ್ದು. ಈ ರೀತಿ ಏನಾದರೂ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಸೊ ಖರ್ಜೂರ ಆಗಲಿಲ್ಲ ಅಂತಂದರೆ ಒಣದ್ರಾಕ್ಷಿ ಕೂಡ ಕೊಡ್ಬೋದು. ಇಷ್ಟೇ ಕೊಡಬೇಕು ಅಂತೇನಿಲ್ಲ, ಎಷ್ಟು ಬೇಕಾದರೂ ಕೊಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಆದರೆ ಈ ಮಂತಲ್ಲಿ ಯಾವುದೇ ಕಾರಣಕ್ಕೂ ಮಿಥುನ ರಾಶಿಯವರು ಬ್ಲ್ಯಾಕ್ ಡ್ರೆಸ್ಸಸ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ, ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಭೂಮಿ ಸಂಬಂಧಪಟ್ಟಿದ್ದು, ಅಥವಾ ಏನಾದರೂ ಜಾಗ ತೊಗೊಳ್ಳೋವಂಥದ್ದು, ಸೈಟ್ ತೊಗೊಳ್ಳೋವಂಥದ್ದು ಈ ರೀತಿ ನೋಡ್ತಿರ್ತೀರ ಅಂದರೆ ದುಡ್ಡು ನಿಮ್ಮ ಕೈಯಲ್ಲಿ ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂತಂದರೆ ಕೈ ಹಾಕಕ್ಕೆ ಹೋದ್ರೆ ಲಿಟಿಗೇಷನ್ ಸಿಗಾಕೊಳ್ಳುವಂಥದ್ದು, ಅಥವಾ ಯಾರಾದರೂ ಯಾಮಾರಿಸಿ ನಿಮ್ಮ ಹತ್ರ ದುಡ್ಡು ತೊಗೊಳ್ಳೋವಂಥದ್ದು, ಚೀಟ್ ಆಗುವಂಥದ್ದು ಈ ರೀತಿ ಇರುತ್ತೆ. ರಿಲೇಟೆಡ್ ಟು ಮಣ್ಣು ಅಂದರೆ ಸೈಟು, ಮನೆ, ಜಮೀನುಗಳು, ಈ ರೀತಿ ಏನಾದರೂ ಮಣ್ಣಿಗೆ ಸಂಬಂಧಪಟ್ಟಿದ್ದು ನೋಡ್ತಿರ್ತೀವಿ ಅಂದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಒಂದು 2 ಮಂತ್ಸ್ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ದುಡ್ಕೋಕೆ ಹೋಗ್ಬೇಡಿ. ದುಡ್ಡು ಕೈಯಲ್ಲಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಚೀಟ್ ಆದರೆ ಆ ದುಡ್ಡೆಲ್ಲ ಹೋಗುವಂಥದ್ದು ಜೊತೆಗೆ ಮನಃಶಾಂತಿನೂ ಹೋಗುತ್ತೆ, ನೆಮ್ಮದಿನೂ ಹೋಗುತ್ತೆ, ಅದೇ ರೀತಿಯಲ್ಲಿ ಆರೋಗ್ಯನೂ ಹಾಳಾಗುತ್ತೆ. ಅದರಿಂದ ದುಡುಕ್ಬೇಡಿ ಈ ವಿಷಯದ ಸಲುವಾಗಿ. ಅದು ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರೇ ನೀವು ಜಮೀನು ಅಥವಾ ಸೈಟ್ ಸಂಬಂಧಪಟ್ಟಿದ್ದು ಏನಾದರೂ ನೋಡ್ತಿರ್ತೀರ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ, ಹೋಲ್ಡ್ ಮಾಡಿ. ನಿಮಗೆ 1-2 ತಿಂಗಳಾದಮೇಲೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನಾನು ಹೇಳ್ತೀನಿ ಯಾವಾಗ ಕೈ ಹಾಕಬೇಕು ಅನ್ನೋಂಥದ್ದು, ಅದನ್ನು ಮಾಡಿದಾಗ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದುವರೆಗೂ ನೀವೇನು ಮಾಡಬೇಕು ಅಂದರೆ ಈ ಒಂದು ಡಿಸೆಂಬರ್ ತಿಂಗಳು 4 ಮಂಗಳವಾರ ಯಾವುದಾದ್ರೂ ಸುಬ್ರಹ್ಮಣ್ಯ ದೇವಸ್ಥಾನಗಳು ನಿಯರೆಸ್ಟ್ ಇರೋವಂಥದ್ದು ಇರ್ಬೋದು, ಅಥವಾ ಹೊರಗಡೆ ದೂರ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋವಂಥದ್ದು. ಈ ರೀತಿ ಮಾಡೋದ್ರ ಜೊತೆಗೆ ಒಂದು 900 ಗ್ರಾಮು ತೊಗರಿಬೇಳೆ ಕೊಡುವಂಥದ್ದು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಕೆಂಪು ಕಲರ್ ಹೂವುಗಳನ್ನ ಕೊಡುವಂಥದ್ದು ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ಸಿಗುತ್ತೆ. ಸೊ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿಯವರಿಗೆ ಏನಂತಂದರೆ, ನೀವೇನಾದರೂ ಈ ಪಾರ್ಟ್ನರ್ಶಿಪ್ ಅಂತ ಇರೋವಂಥದ್ದು ಇರ್ಬೋದು, ಅಥವಾ ಏನಾದರೂ ಜಾಬಲ್ಲಿ ಬಿಸ್ನೆಸ್ಸಲ್ಲಿ ಯಾರನ್ನಾದ್ರೂ ಹೊಸ್ದಾಗಿ ಸೇರ್ಪಡೆ ಮಾಡ್ಕೊಳ್ಳೋವಂಥದ್ದು, ಇನ್ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರನ್ನ ನಮ್ಮ ಜೊತೆಗೆ ಹಾಕೊಂಬಿಡೋಣ ಅಂತ ನೋಡೋವಂಥದ್ದು. ನಿಮ್ಮ ಬಿಸ್ನೆಸ್ ಚೆನ್ನಾಗೇ ನಡೀತಿರುತ್ತೆ ಅಂತಂದರೆ ಈ ರೀತಿ ಯೋಚನೆಗಳನ್ನ ಮಾಡಬೇಡಿ. ಯಾರೇ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳೋವಂಥದ್ದು, ನನ್ನನ್ನು ಜಾಯಿನ್ ಮಾಡ್ಕೊಳ್ಳಿ ಅಂತ ಹೇಳೋವಂಥದ್ದು, ಈ ರೀತಿ ಏನಾದರೂ ಕೇಳ್ತಾರೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ತಳ್ಳಿ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳೋವಂಥದ್ದು. ಚೀಟ್ ಆಗುವಂಥದ್ದು, ಮೋಸ ಆಗುವಂಥದ್ದು ಇರುತ್ತೆ. ಸೊ ಅದರಿಂದ ಬಿಸ್ನೆಸ್ ಚೆನ್ನಾಗಿರುತ್ತೆ ಅಂದರೆ ಹೊಸ್ದಾಗಿ ಏನು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ 1-2 ತಿಂಗಳು ಅಂತ ಹೇಳ್ತೀನಿ.
ಅದೇ ರೀತಿಯಲ್ಲಿ ನಿಮಗೆ ಕೊಡುವಂಥ ಪರಿಹಾರಗಳೇನಪ್ಪ ಅಂತಂದರೆ ಆದಷ್ಟು ಅನಾಥಾಶ್ರಮಗಳಿಗೆ ಏನಾದರೂ ಊಟಕ್ಕೆ ಸಂಬಂಧಪಟ್ಟಂಗೆ ದಾನ ಧರ್ಮ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಊಟದ ಒಂದು ಏನು ವ್ಯವಸ್ಥೆ ನೀವು ಮಾಡ್ತೀರಾ, ಅನಾಥಾಶ್ರಮದಲ್ಲೇ ಮಾಡಬೇಕು ಅಂತೇನಿಲ್ಲ, ದೇವಸ್ಥಾನಗಳಲ್ಲೂ ಮಾಡ್ಬೋದು, ಎಲ್ಲಾಗುತ್ತೆ ಅಲ್ಲಿ ನಿಮ್ಮ ಕೈಯಲ್ಲಿ ಆದಷ್ಟು ಊಟಕ್ಕೆ ಏನಾದರೂ ಕೊಡುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದನ್ನು ಯಾವಾಗ ಮಾಡಬೇಕು ನೀವು ಅಂದರೆ ಸೋಮವಾರ ಮಾಡುವಂಥದ್ದು ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಈ ರೀತಿಯಲ್ಲಿ ಸಿಂಹರಾಶಿಯವರು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರು ತುಂಬ ಜನ ಕೇಳ್ತಿರ್ತಾರೆ, ನಾವು ಗೌರ್ಮೆಂಟ್ ಎಕ್ಸಾಮ್ಸ್ ತೊಗೊಳ್ಳೋವಂಥದ್ದು ಇರ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡೋವಂಥದ್ದು, ಜಾಬ್ ಅಂದರೆ ಈ ಗೌರ್ಮೆಂಟ್ ರಿಲೇಟೆಡ್ ಕಾಂಟ್ರಾಕ್ಟ್ ಏನಾದರೂ ತೊಗೊಳ್ಳೋವಂಥದ್ದು, ಈ ರೀತಿ ಏನಾದರೂ ನಾವು ಮಾಡ್ಬೋದು ಅಂತಂದರೆ ನಿಮ್ಗೆ ಈ ಟೈಮ್ ತುಂಬ ಚೆನ್ನಾಗಿ ಆಗುವಂಥದ್ದು. ಅದೇ ರೀತಿಯಲ್ಲಿ ಈಗ ನಾನು ಏನೇನು ಹೇಳ್ತೀನಿ ಆ ಸಂಬಂಧಪಟ್ಟಂಗೆ ನೀವು ಮಾಡೋಕ್ಕೆ ಏನಾದರೂ ಯೋಚನೆ ಮಾಡ್ತಿರ್ತೀರಾ ಅಂತಂದರೆ ಈ ತಿಂಗಳು ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಅದೇ ರೀತಿ ದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋವಂಥದ್ದನ್ನು ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಕೊಡುವಂಥ ಒಂದು ಒಳ್ಳೆ ಪರಿಹಾರ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ಡಿಸೆಂಬರ್ ತಿಂಗಳ 4 ಭಾನುವಾರ ಏನು ಬರುತ್ತೆ, ವೆಂಕಟೇಶ್ವರನ ದೇವಸ್ಥಾನ ನಿಯರೆಸ್ಟ್ ಏನಾದರೂ ಇತ್ತು ಅಂತಂದರೆ ದಾಳಿಂಬೆ ಹಣ್ಣು ಒಂದು ಅರ್ಧ ಕೆಜಿಯಷ್ಟು ದಾನ ಕೊಡುವಂಥದ್ದನ್ನು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ನಿಮಗೆ. ಅದೇ ರೀತಿಯಲ್ಲಿ ನಿಮಗೆ ಈ ಒಂದು ಡಿಸೆಂಬರ್ ತಿಂಗಳು ಆದಷ್ಟು ಬ್ಲ್ಯಾಕ್ ಕಲರ್ಸ್ ಬಟ್ಟೆಗಳನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನೆಕ್ಸ್ಟ್ ಬರುವಂಥದ್ದು ತುಲಾರಾಶಿ. ತುಲಾರಾಶಿಯವರಿಗೆ ಏನಾದರೂ ಮದುವೆಗೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ಗಂಡು ಹೆಣ್ಣು ನೋಡ್ತಾ ಇರೋವಂಥದ್ದು ಇರ್ಬೋದು, ಅಥವಾ ಎಂಗೇಜ್ಮೆಂಟ್ ಇರ್ಬೋದು, ಈ ರೀತಿ ಏನಾದರೂ ಶುಭ ಕಾರ್ಯಗಳ ಮನೇಲಿ ನಡೆಯುವಂಥದ್ದು ನೋಡ್ತಿರ್ತೀರ ಅಂದರೆ ಈ ಟೈಮ್ ತುಂಬ ಚೆನ್ನಾಗಿದೆ. ಇನ್ನೇನು ಧನುರ್ಮಾಸ ಬಂದುಬಿಡುತ್ತೆ, ಅದರಲ್ಲಿ ನೀವೇನಾದರೂ ಮಾಡ್ಕೊಳ್ಳೋದಿದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಳ್ಳೆ ರಿಸಲ್ಟ್ಸ್ ನಿಮಗಿದೆ. ಆ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆ ರಿಸಲ್ಟ್ಸ್ ಬರಬೇಕು ಅಂತಂದರೆ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಸ್ಕೂಲ್ ಮಕ್ಕಳುಗಳಿಗೆ, ಅಂದರೆ ತುಂಬ ಬಡವ್ರ ಮಕ್ಕಳು ಇರ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ, ತುಂಬ ಅವ್ರಿಗೇನೋ ಒಂದು ಬುಕ್ಸ್ ತೊಗೊಳ್ಳೋವಂಥದ್ದು, ಪೆನ್ಸಿಲ್ ತೊಗೊಳ್ಳೋವಂಥದ್ದು, ಪೆನ್ ತೊಗೊಳ್ಳೋವಂಥದ್ದು, ಅಥವಾ ಎಜುಕೇಷನ್ ಸಂಬಂಧಪಟ್ಟಿದ್ದು ಏನಾದರೂ ತೊಗೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾರಂಥ ಬಡವ ಮಕ್ಕಳುಗಳಿಗೆ ಅಥವಾ ಅನಾಥಾಶ್ರಮದಲ್ಲಿ ಮಕ್ಕಳುಗಳಿಗೆ ವಿದ್ಯೆಗೆ ಸಂಬಂಧಪಟ್ಟಿದ್ದಂಗೆ ಏನಾದರೂ ನೀವು ಖರ್ಚು ಮಾಡಿ ಕೊಡಿಸುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಪರಿಹಾರಗಳನ್ನ ಗುರುವಾರ ಮಾಡಬೇಕು. ಡಿಸೆಂಬರ್ ತಿಂಗಳ 4 ಗುರುವಾರ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಬುದ್ಧಿ ಚೆನ್ನಾಗಿ ಓಡುತ್ತೆ, ಐಡಿಯಾಸ್ ತುಂಬ ಬರ್ತಾ ಇದೆ, ಹಂಗಂತದ್ದು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಒಂದು 2 ಸರಿ ಯೋಚನೆ ಮಾಡಿ. ನಿಮಗೂ ಹೇಳುವಂಥದ್ದು ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಒಂದು ಜಾಬ್ಸ್ ಇರ್ಬೋದು, ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ ಏನೋ ತೊಗೊಳ್ಳೋವಂಥದ್ದು ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಆಗಿಬರುತ್ತೆ ಈ ಡಿಸೆಂಬರ್ ತಿಂಗಳು. ಆ ರೀತಿ ನೋಡ್ತಿರ್ತೀರ ಅಂದರೆ ಖಂಡಿತವಾಗ್ಲೂ ಮಾಡಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ ಏನೇ ಕೆಲಸ ಮಾಡಬೇಕು ಅಂತ ಹೋದಾಗ ತಂದೆಯ ಆಶೀರ್ವಾದ ತೊಗೊಂಡು ಹೋಗುವಂಥದ್ದು ನಿಮಗೆ ಏಳಿಗೆ ರಿಸಲ್ಟ್ ಎರಡೂ ಕೊಡುವಂಥದ್ದಾಗುತ್ತೆ. ಒಳ್ಳೆ ಕೆಲಸಕ್ಕೆ ಏನೇ ಮಾಡ್ತೀರಾ ಅಂತಂದ್ರೆ ತಂದೆ ಆಶೀರ್ವಾದ ತೊಗೊಳ್ಳಿ. ಅದರ ಜೊತೆಗೆ ನಿಮಗೆ ಕೊಡೋ ಪರಿಹಾರ ಶನಿವಾರ ಯಾವುದಾದ್ರೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಿಯರೆಸ್ಟ್ ಇದ್ದರೆ ಒಂದು ಅರ್ಧ ಕೆಜಿಯಷ್ಟು ಹೆಸರು ಕಾಳು, ಉಂಡೆಕಾಳು ಹಸಿರು ಕಲರ್ ಬರುತ್ತಲ್ಲ, ಹೆಸರು ಕಾಳು ದಾನ ಕೊಡುವಂಥದ್ದು ಒಂದು ಅರ್ಧ ಕೆಜಿ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಧನುರಾಶಿಯವರಿಗೆ ತುಂಬ ಅಂದರೆ ಫೈನಾನ್ಷಿಯಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಆರ್ಥಿಕವಾಗಿ ಯಾವುದಾದ್ರೂ ಲಾಭ ಆಗುವಂಥದ್ದು ಇರ್ಬೋದು, ಅಥವಾ ನೀವು ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿರೋವಂಥದ್ದು ಬರುವಂಥದ್ದು ಇರ್ಬೋದು, ಆ ಒಂದು ಪ್ರಾಫಿಟ್ನ ಎಂಜಾಯ್ ಮಾಡುವಂಥದ್ದು ಇರ್ಬೋದು. ಈ ರೀತಿ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಅದೇ ರೀತಿಯಲ್ಲಿ ಚೆನ್ನಾಗಿ ಕೈಯಲ್ಲಿ ದುಡ್ಡು ಕಾಸು ಚೆನ್ನಾಗಿ ಓಡಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನೀಟಾಗಿ ನೋಡಿಕೊಂಡು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾವಾಗಲೂ ನಮ್ಮ ಕೈಯಲ್ಲಿ ಏನಾದರೂ ದುಡ್ಡು ಬಂತು ಅಂತಂದರೆ ನಾವು ಒಂದು 10 ಸರಿ ಯೋಚನೆ ಮಾಡಿ ಅಷ್ಟು ದುಡ್ಡನ್ನು ಒಂದೇ ಕಡೆ ಹಾಕ್ಬಿಡೋದಕ್ಕಿಂತ ಒಂದು 4-5 ಕಡೆ ಯೋಚನೆ ಮಾಡಿ ನೀವು ಹಾಕಿದಾಗ ಏನಾಗುತ್ತೆ, ಒಂದರಲ್ಲಿ ಏನಾದರೂ ಲಾಸ್ ಆದರೆ ಇನ್ನೊಂದರಲ್ಲಿ ಪ್ರಾಫಿಟ್ ಬರುವಂಥದ್ದಾಗುತ್ತೆ. ಆ ರೀತಿಯಲ್ಲಿ ಹಣ ವೇಸ್ಟ್ ಆಗೋದಿಲ್ಲ. ಆ ರೀತಿ ನಿಮ್ಗೆ ಹಣದ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಅದರಿಂದ ನೀವು ಏನು ಮಾಡಬೇಕು ಅಂದರೆ ಶುಕ್ರವಾರ ಸಾಯಂಕಾಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಮಲ್ಲಿಗೆ ಹೂವಿನ ಹಾರ ಅಥವಾ ಮಲ್ಲಿಗೆ ಹೂವು ಯಾವ್ದು ಸಿಗುತ್ತೆ ನಿಮ್ಗೆ, ಯಾವುದು ಕೊಡೋಕ್ಕೆ ಅನುಕೂಲ ಆಗುತ್ತೆ ಕೊಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಒಂದು ಚಿಕ್ಕ ಬಾಟ್ಲು ಅಥವಾ ಪ್ಯಾಕೆಟಲ್ಲಿ ತುಪ್ಪ ಕೊಡುವಂಥದ್ದು, ಕರ್ಪೂರ ಊದ್ಬತ್ತಿ ತೊಗೊಂಡು ಕೊಡುವಂಥದ್ದನ್ನು ಮಾಡಿ 4 ಶುಕ್ರವಾರ ಮಾಡೋದ್ರಿಂದ ಈ ತಿಂಗಳು ತುಂಬ ಒಂದು ಫೈನಾನ್ಸ್ ಸಂಬಂಧಪಟ್ಟಿದ್ದೇನಾದರೂ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಜಾಬ್ಸ್ ರಿಲೇಟೆಡ್ ಏನಾದರೂ ಚೇಂಜ್ ಮಾಡುವಂಥದ್ದು, ಅಥವಾ ಅಲ್ಲೇ ಪ್ರಮೋಷನ್ಸ್ ಸಿಗುವಂಥದ್ದು ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಏನಾದರೂ ನೀವು ಬೇರೆ ಏನಾದರೂ ಆ್ಯಡ್ ಮಾಡೋದು, ಹೊಸ್ದಾಗಿ ಓಪನ್ ಮಾಡೋವಂಥದ್ದು, ಈ ರೀತಿ ನೋಡ್ತಿರ್ತೀರ ಅಂತಂದರೆ ಡಿಸೆಂಬರ್ ತಿಂಗಳು ತುಂಬ ಚೆನ್ನಾಗಿದೆ. ಆ ರೀತಿಯಲ್ಲಿ ಏನಾದರೂ ಮಾಡ್ತೀರಾ ಅಂದರೆ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ಕೆಲಸ ನಿಧಾನ ಆಗುತ್ತೆ, ಬಟ್ ಕೆಲಸ ಪೂರ್ತಿ ಆಗುತ್ತೆ. ಆ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ಸ್ ನಿಮಗಿದೆ. ನಿಮಗೂ ಹೇಳುವಂಥದ್ದು ಏನಾದರೂ ಗೋವುಗಳ ದರ್ಶನ ಆಯಿತು ಅಂತಂದರೆ ಸ್ವಲ್ಪ ಮಟ್ಟಿಗೆ ಗೋವಿಗೆ ಏನಾದರೂ ಕೊಡೋವಂಥದ್ದು ಇರ್ಬೋದು, ಆ ರೀತಿ ಏನಾದರೂ ಮಾಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ಕೊಡೋವಂಥ ಒಂದು ಸುಲಭ ಪರಿಹಾರ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಒಂದು 600 ಗ್ರಾಮು ಅವರೇ
ಕಾಳು ಅಂದರೆ ಒಣಗಿರೋಂಥ ಅವರೆಕಾಳು. ಈಗ ಸೀಸನ್ ಇದೆ, ಬಟ್ ಹಂಗಂತ ನಾವು ಹಸಿದು ಯಾರಿಗೂ ಕೊಡಬಾರ್ದು. ಒಣಗಿರೋಂಥ ಅವರೆಕಾಳನ್ನ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ಅರ್ಧ kg ಕೊಡುವಂಥದ್ದನ್ನು ಮಾಡಿ ಶುಕ್ರವಾರ ಸಾಯಂಕಾಲ 6 ಗಂಟೆ ಮೇಲೆ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಕುಂಭರಾಶಿಯವರಿಗೆ ಅಬ್ರಾಡ್ಗೆ ಏನಾದರೂ ಟ್ರಿಪ್ಸ್ ಹೋಗುವಂಥದ್ದು, ಟೂರ್ ಹೋಗುವಂಥದ್ದು, ಆ ರೀತಿಯಲ್ಲಿ ಏನಾದರೂ ನಿಮ್ಮ ನೆಚ್ಚಿನ ಡೆಸ್ಟಿನೇಷನ್ಸ್ ಯಾವುದಾದ್ರು ಇದೆ ಅಂತಂದರೆ ಪ್ಲ್ಯಾನ್ ಮಾಡಿ ಅಂತ ಹೇಳ್ತೀನಿ. ಈ ಒಂದು ಡಿಸೆಂಬರ್ ತಿಂಗಳು ನಿಮಗೆ ಟ್ರಿಪ್ ಮಾಡೋದಕ್ಕೆ ಅಥವಾ ಟೂರ್ ಹೋಗೋದಕ್ಕೆ, ಈ ರೀತಿ ನಿಮ್ಮ ಒಂದು ಟ್ರಾವೆಲ್ ಏನು ಅಂದ್ಕೊಂಡಿರ್ತೀರ ಆ ಥರ ಡೆಸ್ಟಿನೇಷನ್ಸ್ಗೆ ಹೋಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ಎಂಜಾಯ್ ಮಾಡ್ಬೋದು. ತುಂಬ ಒಳ್ಳೆ ರಿಸಲ್ಟ್ಸ್ ಇದೆ. ಅದೇ ರೀತಿಯಲ್ಲಿ ಕುಂಭರಾಶಿಯವರಿಗೆ ಒಳ್ಳೆ ಟೈಮು ಬರ್ತಾ ಇದೆ. ಬಟ್ ಈ ಡಿಸೆಂಬರ್ ಓನ್ಲಿ ಫಾರ್ ಟ್ರಾವೆಲಿಂಗ್ ಅಂತ ಹೇಳ್ತೀನಿ. ಅದರಿಂದ ನೀವೇನಾದರೂ ಆ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತೀರ ಅಂದರೆ ಖಂಡಿತವಾಗ್ಲೂ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ ಆದಷ್ಟು ಸೋಮವಾರ ಶಿವನ ದೇವಸ್ಥಾನಕ್ಕೆ ಒಣ ದ್ರಾಕ್ಷಿ ಅಥವಾ ಒಣ ಖರ್ಜೂರ ಕೊಡುವಂಥದ್ದು, ಈ ರೀತಿಯಲ್ಲಿ ಏನಾದರೂ ಅಭಿಷೇಕ ಕೊಡುವಂಥದ್ದು, ಈ ರೀತಿ ಮಾಡಿದಾಗ ನಿಮಗೆ ಎಕ್ಸಲೆಂಟ್ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಹೇಳೋವಂಥದ್ದು ಏನಪ್ಪ ಕುಂಭರಾಶಿಯವರಿಗೆ ಅಂತಂದರೆ ಆದಷ್ಟು ಬ್ಲ್ಯಾಕ್ ಕಲರ್ಸ್ ಬಟ್ಟೆಗಳನ್ನ ಯೂಸ್ ಮಾಡಬೇಡಿ ಈ ತಿಂಗಳು ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ಸ್ ಆಗುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಕೊನೆಯದಾಗಿ ಮೀನರಾಶಿಯವರಿಗೆ ತುಂಬ ಒಳ್ಳೆ ಟೈಮ್ ಇದೆ. ಆ ರೀತಿಯಲ್ಲಿ ನೋಡೋದಾದರೆ ನಿಮಗೇನಾದರೂ ಒಂದು ಮನೇಲಿ ಶುಭ ಸಮಾರಂಭಗಳಿರ್ಬೋದು, ಶುಭ ಕಾರ್ಯಗಳಿರ್ಬೋದು, ಮತ್ತು ಏನಾದರೂ ಒಂದು ಗುರುಬಲ ಸಂಬಂಧಪಟ್ಟಂಗೆ ಏನಾದರೂ ಒಂದು ಒಳ್ಳೇದು ನಡೆಯುವಂಥದ್ದು, ಈ ರೀತಿಯಲ್ಲೆಲ್ಲ ಆಗುತ್ತೆ. ಎಷ್ಟೋ ಜನಕ್ಕೆ ಮದುವೆಗೆ ನೋಡ್ತಾ ಇರ್ತೀರ, ದಿಢೀರಂತ ಸೆಟ್ ಆಗಿಬಿಡುವಂಥದ್ದು, ಅಥವಾ ಒಂದು ಎಂಗೇಜ್ಮೆಂಟ್ ಸೆಟ್ ಆಗುವಂಥದ್ದು, ಮ್ಯಾರೇಜ್ ಡೇಟ್ ಫಿಕ್ಸ್ ಆಗುವಂಥದ್ದು, ಈ ರೀತಿ ಏನಾದರೂ ಒಂದು ಒಳ್ಳೇದು ನಡೆಯುವಂಥದ್ದು ನಿಮ್ಗೆ ಆಗುತ್ತೆ. ಆ ರೀತಿಯಲ್ಲಿ ಒಂದು ಅಜ್ಜಿ ತಾತ ಏನಾದರೂ ನಿಮಗೆ ಇರ್ತಾರೆ ಅಂತಂದರೆ ಮೀನರಾಶಿಯವರು ಆದಷ್ಟು ಅವ್ರ ಆಶೀರ್ವಾದ ಪಡ್ಕೊಳ್ಳಿ. ಅವ್ರಿಗೆ ಏನಾದರೂ ತೊಗೊಂಡೋಗಿ ಕೊಟ್ಟು ಖುಷಿ ಪಡಿಸೋವಂಥದ್ದನ್ನು ಮಾಡಿ, ಸ್ವೀಟ್ಸು ಅಥವಾ ಅವ್ರಿಗೆ ಇಷ್ಟ ಆಗುವಂಥ ಬಟ್ಟೆಗಳು ಏನಾದರೂ ಒಂದು ಕೊಡೋವಂಥದ್ದನ್ನು ಮಾಡಿದಾಗ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಮೀನರಾಶಿಯವರಿಗೆ ಟೈಮ್ ತುಂಬ ಚೆನ್ನಾಗಿದೆ. ನಾನು ಹೇಳಿದೆ ಮ್ಯಾರೇಜ್ ರಿಲೇಟೆಡ್ ಏನಾದರೂ ಒಂದು ಒಳ್ಳೇದು ನಡೆಯುವಂಥದ್ದಾಗುತ್ತೆ ಅಂತ. ಆ ರೀತಿಯಲ್ಲಿ ನೋಡ್ತಿರ್ತೀರ ಅಂದರೆ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಕೊಡೋ ಸುಲಭ ಪರಿಹಾರ ಏನಪ್ಪ ಅಂದರೆ ಗುರುವಾರ ಯಾವುದಾದ್ರೂ ಅನಾಥಾಶ್ರಮಗಳಲ್ಲಿ, ಮಠಗಳಲ್ಲಿ ನೀವು ಏನಾದರೂ ಊಟಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕೊಡೋವಂಥದ್ದನ್ನು ಮಾಡಿದಾಗ ಎಕ್ಸಲೆಂಟ್ ರಿಸಲ್ಟ್ಸ್ ನಿಮ್ಗೆ ಸಿಗುತ್ತೆ. ಅಕ್ಕಿ ಇರ್ಬೋದು ಅಥವಾ ನೀವೇ ಊಟಕ್ಕೆ ವ್ಯವಸ್ಥೆ ಮಾಡೋವಂಥದ್ದು ಇರ್ಬೋದು, ಏನು ನಿಮ್ಮ ಕೈಲಾಗುತ್ತೋ ಅದನ್ನು ಮಾಡಿ ಅಂತ ಹೇಳ್ತೀನಿ. ಈ ರೀತಿಯಲ್ಲಿ ಮಠಗಳಲ್ಲಿ ನೀವು ಕೊಟ್ಟಾಗ ತುಂಬ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಎಲ್ಲ ರಾಶಿಯವರಿಗೂ ಯಾವ್ಯಾವ ರೀತಿಯಲ್ಲಿ ಈ ತಿಂಗಳಾಗ್ಬರುತ್ತೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳಿದ್ದೀನಿ. ಆ ರೀತಿಯಲ್ಲೇ ನಿಮಗೆ ಸುಲಭ ಪರಿಹಾರ ಕೂಡ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರೂ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.